ಒಂಥರ ಡ್ರೈವರ್ ಅಂದ್ರೆ ಬೆಲೆನೇ ಇಲ್ಲ. ಮಿನಿಮಮ್ ಈಗ 25,000 ಬಾಡಿಗೆ ಇರುತ್ತೆ ಮೇನ್ ಟ್ರಾನ್ಸ್ಪೋರ್ಟ್. ಅವ್ರು ಏನ್ ಮಾಡ್ತಾರೆ, ಅವರು 5,000 ಮಾಡಿಕೊಂಡು 20,000 ರೂಪಾಯಿ ಇನ್ನೊಂದು ಟ್ರಾನ್ಸ್ಪೋರ್ಟ್ ಹೇಳ್ತಾರೆ. ಆ ಟ್ರಾನ್ಸ್ಪೋರ್ಟ್ ಏನ್ ಮಾಡ್ತಾನೆ, ಇನ್ನೊಂದು ಟ್ರಾನ್ಸ್ಪೋರ್ಟ್ 18,000 ರೂಪಾಯಿ ಹೇಳ್ತಾನೆ. ಆ ಟ್ರಾನ್ಸ್ಪೋರ್ಟ್ ಅವ್ರು ಏನ್ ಮಾಡ್ತಾನೆ, 15,000 ರೂಪಾಯಿ ಗಾಡಿ ಬೇಕು ಅಂತ ಕೇಳ್ತಾನೆ. ಅದ್ರಲ್ಲಿ 4 ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವ ಕಡೆ ಗಾಡಿ ಸಿಗುತ್ತೆ ಅಲ್ಲಿ ತಗೊಂಡವರು 4 ಜನದಲ್ಲಿ 3 ಯಾರ್ಯಾರು ಶಾಮಿಲ್ ಆಗ್ತಾರೆ ಅವರು ಕಮಿಷನ್ ಲೆಕ್ಕದಲ್ಲಿ ಲಾರಿಯವ್ರ ದುಡ್ಡು ತಗೊಂಡು ಇದ್ ಮಾಡ್ತಾ ಇದಾರೆ. ಈ ತರ ಆಗೈತೆ. ನಾವು ಗಾಡಿ ಹೋಗಿಲ್ಲ ಅಂದ್ರೆ ಎಲ್ಲಾರು ಗಾಡಿ ಸಿಗುತ್ತೆ. ಯಾಕಂದ್ರೆ 4 ದಿನ 5 ದಿನ ಪಾಪ ತಮಿಳ್ನಾಡು, ಈಗ ನಾವು ತಮಿಳ್ನಾಡಿಗೆ ಹೋಗ್ತೀವಿ. ತಮಿಳ್ನಾಡು 4 ದಿನ ಲೋಡಿಲ್ಲ ಅವ್ರು ಏನ್ ಮಾಡ್ತೀವಿ, ಊರ್ದಿಕ್ ಹೋಗ್ಬೇಕು, ನಾವು ಹೆಂಡತಿ ಮಕ್ಕಳು ನೋಡ್ಬೇಕು ಅನ್ನೋ ಪ್ರಾಬ್ಲಮ್ ಆದಾಗ ಬಾಡಿಗೆ ಕಮ್ಮಿ ಇದ್ದು ಸರಿ ಡೀಸೆಲ್ ಗಾಡಿ ಬಿಡಪ್ಪ ನಾವು ಹಾಕ ಬರ್ತೀವಿ. ಅದೇ ತರ ತಮಿಳ್ನಾಡು ಈ ಕಡೆ ಬಂದಾಗ ಗಾಡಿಗಳು ನಿಂತವೆ ಅಂತ ಚೆನ್ನಾಗಿ ಗೊತ್ತಿತ್ತು. ಯಾವ್ಯಾವ ಆಫೀಸಲ್ಲಿ ಎಷ್ಟೆಷ್ಟು ಗಾಡಿ ಇದೆ ಅಂತ ಎಲ್ಲ ಮತ್ತೆ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ಬೆಳಗ್ಗೆ ಬರುವಾಗಲೇ ಅವ್ರವ್ರೆ ಬಾಡಿಗೆ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇಷ್ಟು ಬಾಡಿಗೆ ಮೇಲೆ ಕಳಿಸಬಾರ್ದು ಅಂತ. ಯಾರೇ ಕೇಳಿದ್ರು ಅದ್ರ ಮೇಲೆ ಹೋಗಲ್ಲ, ಕಳ್ಸಲ್ಲ, ನಾವು ಇಷ್ಟೇ ಬಾಡಿಗೆ ಅವ್ರು ಕೊಡೋದು ಅಂತ ಹೇಳ್ತಾರೆ. ವಿಧಿ ಇಲ್ಲ, ಹೋಗಲೇಬೇಕು. ಹಿಂಗ್ ಮಾಡಿ 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 ಟ್ರಾನ್ಸ್ಪೋರ್ಟ್ನವ್ರು ಇವತ್ತು ಉದ್ದಾರ ಆಯ್ತಾ ಇದ್ರೆ ಲಾರಿಯವ್ರು ಯಾರು ಉದ್ದಾರ ಆಯ್ತಾರೆ ನೋಡಿ. ಇವಾಗ ನೋಡಿ ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಹೋಗಿ ನೋಡಿ ನೀವು, ಎಲ್ಲ ಕಾರಲ್ಲಿ ಬರ್ತಾರೆ, ಒಳ್ಳೊಳ್ಳೆ ಬೈಕಲ್ಲಿ ಬರ್ತಾರೆ, ಒಳ್ಳೆ ಹೀರೋ ಬಂದಾಗ ಬಂದು ಹೋಯ್ತಾರೆ. ಡ್ರೈವರ್ಗಳು ನೋಡಿ, ಅವ್ರಿಗೂ ಊಟಕ್ಕೊಂದು ವ್ಯವಸ್ಥೆ ಇಲ್ಲ, ಒಂದು ಸ್ಥಾನದ ಮನೆ ಇಲ್ಲ, ಒಂದು ಕುಡಿಯೋ ನೀರು ಇಟ್ಟಿರಲ್ಲ. ಒಂಥರ ಡ್ರೈವರ್ ಅಂದ್ರೆ ಬೆಲೆನೇ ಇಲ್ಲ. ಆ ರೀತಿ ಇವತ್ತು ಟ್ರಾನ್ಸ್ಪೋರ್ಟಿಂಗ್ ನಡೀತಾ ಇದೆ.